ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಅಲ್ಲಿ HSRP ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಿ, ಅವಾಗ ಒಂದೇದು HSRP ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಯ್ ಸೆಕ್ಯೂರಿಟಿ ಅಂತ ಏನಿದೆ, ಬುಕ್ ಅಂತಿದೆ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸ್ಟೇಟ್ ಅಂತ ಬರುತ್ತೆ. ಸ್ಟೇಟ್ ನಿಮ್ಗೆ ಯಾವ ಸ್ಟೇಟ್ದಲ್ಲಿ ಇರ್ತೀರಿ ಅದನ್ನು ಸಿಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಗಾಡಿ ನಂಬರ್ ಏನಿರುತ್ತಲ್ಲ ಪ್ಲೇಟ್ ಮೇಲೆ, ಅದರ ರಿಜಿಸ್ಟ್ರೇಷನ್ ಅಂದರೆ ನೀವು RC ಬುಕ್ಕನ್ನು ಕೈಯಲ್ಲಿ ಹಿಡ್ಕೊಳ್ಳಿ, ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದು ನೀವು ಏನು ಮಾಡಬೇಕಪ್ಪ ಅಂದರೆ RC ಬುಕ್ದಲ್ಲಿರುವಂಥ ರಿಜಿಸ್ಟ್ರೇಷನ್ ನಂಬರ್, ಗಾಡಿ ನಂಬರನ್ನು ಇದರಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಇಲ್ಲಿ ಚೆಸ್ಸಿ ನಂಬರ್ ಇರುತ್ತೆ, ಅದು ಕೂಡ RC ಬುಕ್ದಲ್ಲೇ ಇರುತ್ತೆ. RC ಬುಕ್ದಲ್ಲಿದ್ದಂಥ ಚೆಸ್ಸಿ ನಂಬರನ್ನು ಇದರಲ್ಲಿ ಟೈಪ್ ಮಾಡಿ, ಅಂದರೆ ಗಾಡಿ ಚೆಸ್ಸಿ ನಂಬರ್ ಇದರಲ್ಲಿ ಟೈಪ್ ಮಾಡಿ. ಮತ್ತು ಇಂಜನ್ ನಂಬರ್ ಕೂಡ ಇರುತ್ತೆ, ಕೆಳಗಡೆ ಇಂಜನ್ ನಂಬರ್ ಅಂತ ಇರುತ್ತೆ, ಅದನ್ನು ಕೂಡ ಇಲ್ಲಿ ಇಂಜನ್ ನಂಬರನ್ನು ಹಾಕಿದ ತಕ್ಷಣ ಕ್ಯಾಪ್ಚಾ ಅಂತ ಏನಿರುತ್ತೆ, ಆ ಕ್ಯಾಪ್ಚಾವನ್ನು ಇನ್ಪುಟ್ ಕ್ಯಾಪ್ಚಾ ಅಂತ ಬರುತ್ತೆ. ಇಲ್ಲಿ ಮಗ್ಲಿದೆ ನೋಡಿ ಫ್ರೆಂಡ್ಸ್, ಅದರಲ್ಲಿ ನೀವು ಟೈಪ್ ಮಾಡಬೇಕು. ಇವು ಎಲ್ಲ ಡೀಟೇಲ್ಸ್ ಕೊಟ್ಟ ತಕ್ಷಣ ನೀವು ಕ್ಲಿಕ್ ಹೇರ್ ಅಂತೇಳಿ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ ಫ್ರೆಂಡ್ಸ್. ಇನ್ನು ಯಾರು HSRP ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಆನ್ಲೈನ್ದಲ್ಲಿ ನಿಮ್ಮ ಕಂಪ್ಯೂಟರ್ದಲ್ಲಿ ನೀವು ಮಾಡ್ಕೋಬಹುದು. ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಫ್ರೆಂಡ್ಸ್. ಅವಾಗ ಇಲ್ಲಿ ನಿಮಗೆ ಕ್ಯಾಟಗರಿ ಅಂತ ಬಂದ್ಕೊಂಡು ನಿಮ್ಗೆ ಯಾವ ಗಾಡಿ ಇರ್ತೈತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓನರ್ ನೇಮ್ ಇದ್ದಲ್ಲಿ ನಿಮ್ಮದು ಗಾಡಿ ಓನರ್ ಯಾರ್ದು ಇರ್ತೈತಿ RC ಬುಕ್ದಲ್ಲಿನೇ ಇರ್ತೈತಿ, ಅದ್ರ ಕೂಡ ಟೈಪ್ ಮಾಡಿ. ಆಮ್ಯಾಗ ಇಮೇಲ್ ID ಹಾಕಿ, ಆಮ್ಯಾಗ ಮೊಬೈಲ್ ನಂಬರ್ ಅಂತ ಇರುತ್ತೆ, ಅದರ ಮೊಬೈಲ್ ನಂಬರ್ ಹಾಕಿ. RC ಬುಕ್ದಲ್ಲಿ ಇರುವಂಥ ಅಡ್ರೆಸ್ ಏನು ಕೊಟ್ಟಿರ್ತಾರೆ ಅದನ್ನು ಇಲ್ಲೇ ನೀವು ಅಡ್ರೆಸ್ ಟೈಪ್ ಮಾಡಬೇಕಾಗತ್ತೆ. ಆ ಪೂರ್ತಿಯಾಗಿ ಅಡ್ರೆಸ್ ಆದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮಗೊಂದು ಮೊಬೈಲಿಗೆ OTP ಬರುತ್ತೆ. ಆ OTPಯನ್ನು ಇದರಲ್ಲಿ ಟೈಪ್ ಮಾಡಿ ಮತ್ತು ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಆವಾಗ ಇಲ್ಲಿ ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೇ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ನೀವು ಯಾವುದು ರಾಜ್ಯದವ್ರು ಇರ್ತೀರಿ ಅದನ್ನು. ಮತ್ತು ನೀವು ನಿಮ್ಗೆ ಎಲ್ಲಿ ಸಮೀಪ ಆಗಿರ್ತೈತಿ ಆ RC ನಂಬರ್ ತರಿಸ್ಕೊಳ್ಳಿಕ್ಕೆ ಅದರ ಆ ಊರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆದಷ್ಟು ಸಾಕಷ್ಟು ಇರ್ತಾವೆ. ಗದಗ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಗೋ ಅಂತೇಳಿ ಕ್ಲಿಕ್ ಮಾಡಿ. ನೀವು ಅದರಲ್ಲಿ ಎಷ್ಟು ಬ್ರ್ಯಾಂಚ್ಗಳು ಅಂದರೆ ಎಷ್ಟು ಇರ್ತಾವೆ ಅವೆಲ್ಲ ಬರ್ತಾವೆ. ಇದರಲ್ಲಿರೋದು ಒಂದೇ ಗದಗದಲ್ಲಿ, ಅದನ್ನು ನಾನು ನೋಡಿದ್ದೀನಿ, ಅದರ ಡೀಟೇಲ್ಸ್ ಎಲ್ಲ ಬರುತ್ತೆ. ಅವಾಗ ಕನ್ಫರ್ಮ್ ಡೀಲರ್ ಅಂತೇಳಿ ಕ್ಲಿಕ್ ಮಾಡಿ. ಇದ್ರಾಗ ಡೇಟ್ ಇರ್ತಾವೆ, ಡೇಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಡೇಟಿಗೆ ಬೇಕಾಗಿರ್ತದೆ, ಫ್ರೀ ಯಾವಾಗಿರ್ತೀರಿ ಆ ಡೇಟನ್ನು ನೀವು ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅವೈಲೇಬಲ್ ಟೈಮ್ ಕೂಡ ಇರ್ತೈತಿ. ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆ ಟೈಮಿಗೆ ಇದರಲ್ಲಿ ಅವೈಲೇಬಲ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಏನಿರ್ತೈತಿ ಅದನ್ನು ನೀವು ಕ್ಲಿಕ್ ಮಾಡಿ. ಆವಾಗ ಕನ್ಫರ್ಮ್ ಪ್ರೊಸೀಡ್ ಅಂತ ಇರ್ತೈತಿ, ಮತ್ತು ಅದನ್ನು ಹೊಳ್ಳಿ ಕ್ಲಿಕ್ ಮಾಡಿ. ಇಲ್ಲೇ ವೆರಿಫೈ ಡೀಟೇಲ್ಸ್ ಆ್ಯಂಡ್ ಪೇ ಅಂತ ಏನು ಬಂದಿರ್ತೈತಿ, ಅಲ್ಲಿ ಮೊಬೈಲ್ ನಂಬರ್ ಟೈಪ್ ಮಾಡಿ ಅಗ್ರಿ ಅಂತೇಳಿ ಸೆಲೆಕ್ಟ್ ಮಾಡಿ. ಇಲ್ಲೇ ಪೇ ಆನ್ಲೈನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೆ ಇಲ್ಲಿ ಒಂದು QR ಕೋಡ್ ಅಂತೇಳಿ ಏನಿರುತ್ತೆ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಶೋಸ್ QR ಕೋಡ್ ಅಂತೇಳಿ ಕ್ಲಿಕ್ ಮಾಡಿ. ಆವಾಗ ನಿಮ್ಮ QR ಕೋಡ್ ಬರ್ತೈತಿ. ನಿಮ್ದು ಯಾವುದಲ್ಲಿ ಆ್ಯಪ್ ಇರ್ತೈತಿ ಅಂದರೆ ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದು ಇರ್ತೈತಿ ಆ ಆ್ಯಪನ್ನು ಓಪನ್ ಮಾಡಿಕೊಂಡು ಸ್ಕ್ಯಾನರ್ ಓಪನ್ ಮಾಡ್ಕೊಳ್ಳಿ. ಸ್ಕ್ಯಾನರ್ ಓಪನ್ ಮಾಡಿಕೊಂಡು ಈ ಸ್ಕ್ಯಾನ್ ಮಾಡಿ 500 ಅಂದರೆ ಆ ಅಮೌಂಟ್ ಎಷ್ಟು ಕೇಳ್ತೈತಿ ಅದನ್ನು ನೀವು ಪೇ ಆಟೋಮೆಟಿಕ್ಕಾಗಿ ಪೇ ಆಗುತ್ತೆ. ಸಕ್ಸಸ್ಫುಲ್ ಅಂತ ಬಂತು ಫ್ರೆಂಡ್, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಈಗ ಸಕ್ಸಸ್ಫುಲ್ ಆಯಿತು. ಅದಾದ ತಕ್ಷಣ ನೀವು ಇದನ್ನು ನೀವು ಪ್ರಿಂಟೌಟ್ ಕೂಡ ತಗೋಬೋದು ಅಥವಾ ಸೇವ್ ಕೂಡ ಮಾಡ್ಕೋಬೋದು. ಸೇವ್ ಆಯಿತು ಪ್ರಿಂಟ್ ಅಂತ ಕೊಟ್ಟು ಕೂಡ ಸೇವ್ ಆಗಿಬಿಡ್ತೈತೆ ಫ್ರೆಂಡ್. ನೀವು ಬೇಡಪ್ಪ ಅಂದರೆ ಪ್ರಿಂಟೂ ತೆಗಿಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.